ಹಲೋ ಇನ್ನೇನು ನಾಟಕದ ಉದ್ಘಾಟನೆ ಕಾರ್ಯಕ್ರಮದ ಮಾಲಾರ್ಪಣೆಯನ್ನ ಸ್ಟಾರ್ಟ್ ಮಾಡಲಿದ್ದು ದಯಮಾಡಿ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ಇನ್ನೂ ಯಾರ್ಯಾರು ನಮ್ಮ ಹಿರಿಯರು ಬಂದಿಲ್ಲ ದಯಮಾಡಿ ಬರ್ಬೇಕಾಗಿತ್ತು ತಮ್ಮಲ್ಲಿ ವಿನಂತಿ. ನಾವೀಗ ಸ್ಟಾರ್ಟ್ ಮಾಡ್ತೀವಿ. ದಯಮಾಡಿ ಹಿರಿಯರು ಬರಬೇಕು. ಯಾವುದೇ ರೀತಿ ಅನ್ಯತೆಯನ್ನು ಭಾವಿಸಬಾರ್ದು. ದಯಮಾಡಿ ಎಲ್ಲ ಯಾವಾಗಲೇ ಚಂದಾಗಿ ಜಾತ್ರೆ ದಾಟಿ ದಯಮಾಡಿ ಎಲ್ಲ ಬಂಧುಗಳು ಬರಬೇಕು. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲಕ್ಷ್ಮೀದೇವಿಯ ಫೋಟೋ ಪೂಜೆಯೊಂದಿಗೆ ಈ ನಾಟಕವನ್ನ ಪೂಜೆಯೊಂದಿಗೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಚಾಲನೆಯನ್ನು ನೀಡಬೇಕಂತೇಳಿ ರಾಜು ನಾವು ಕೇಳ್ಕೊತೇವೆ. सतधर्मरताय छाया भजदां कल्पवृक्षाय नमः भवदीनुमे गुरु ब्रह्मा गुरुर्विष्णु गुरुदेव महेश्वरा तस्मै श्री गुरुवे नमः। दंडपालिना देवते श्री लक्ष्मी ಇವರನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡರು ನಮ್ಮ ಬಾಳಿನ ದೇವತೆ ಶ್ರೀ ಲಕ್ಷ್ಮೀ ದೇವಿಯು ಇವರನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡರು ತಂದೆ 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 ಬರುವ ದೇವರು ಹಲವರುಂಟು ಕಣ್ಮುಚ್ಚಿ ಕೈ ಮುಗಿದು ಜಪಗೈದರೆ ಒಲಿದ ಬರುವ ದೇವರು ಹಲವರುಂಟು ಅಡ್ಡ ಬಿಟ್ಟು ಎದೆಗೆಟ್ಟು ಪೂಜೆ ಗೈದರೆ ಹರಕೆ ಕೊಡುವ ದೇವರು ಮೂರರುಂಟು ಜಪ ಮಾಡಲಿಲ್ಲ ತಪ ಮಾಡಲಿಲ್ಲ ಜಪ ತಪಯದ ಪೂಜೆ ನಾನು ಬಯಸದೆ ಒಲಿದಿದೆ ಹರಕೆ ಕೊಟ್ಟಿದೆ ವಿದ್ಯೆ ಕಲಿಸಿದೆ ನನ್ನ ಬಾಳಿನ ದೇವತೆ ಶ್ರೀ ಲಕ್ಷ್ಮೀ ದೇವಿಯು ಇವರ ನನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡರು ಕಂಡೆ ಕಂಡೆ ಕಲ್ಲೆ
ಅದೇ ರೀತಿ ಮೊದಲಿಗೆ ಕಾಯಿ ಹೊಡ್ರಿ ನನಗೆ. ಅದಾದ ನಂತರ ಈಗ ಜ್ಯೋತಿಯ ಬೆಳಗಿಸುವ ಮುಖೇಂದ್ರ ಕಾಯಿ ಹೊಡ್ರಿ ನನಗೆ. ವೇದಿಕೆ ಕೈ ಹೊಡ್ರಿ. ಮುಂದಿನ ಕಾರ್ಯಕ್ರಮ ಜ್ಯೋತಿಯನ್ನ ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ನಮ್ಮ ಕರೆಪ್ಪ ನಾಯಕ್ ಬಾಬುಲ್ ಬಂಡೆ, ನಿಂಗಪ್ಪಣ್ಣ ಗುಜರಾಲ್ ಮತ್ತು ನಮ್ಮ ತುಮಕೂರು ಉಪಾಧ್ಯಕ್ಷರಾದ ಶೇಖರ್ ಕಾಂಗಾರಿ ಅವರು, ಕಿಶಾಪಣ್ಣ ರಮೇಶ್ ಮಾಮ ಮಾಸಾನಿ ಅವರು, ನಮ್ಮ ಗೋಪಾಲತ್ತು ಅವರು, ಚಂದ್ರನವರು, ಇವರೆಲ್ಲರೂ ಕೂಡ ಈ ಒಂದು ಜ್ಯೋತಿಗೆ ಚಾಲನೆ ನೀಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಫೋಟೋ ಪೂಜೆ ಕೊಡಗಿ ಕೊಡವ ಹುಬ್ಬಳ್ಳಿ ಮಠ ಏನ ಚಂದುಳ ಕೊಡವ ಏನ್ ಕೊಡಗಿ ಕೊಡವ ಹುಬ್ಬಳ್ಳಿ ಮಠ ಚಂತ ಚಂದುಳ ಕೊಡವ ಸಿಕ್ಕಿಲ್ಲ ತಲಕಿಲ್ಲ ತಲ ತಲ ಹೊಳಿದ. ಧನ್ಯವಾದಗಳು. ಅದೇ ರೀತಿ ನಿಂಗಪ್ಪ ಕೊಚ್ಚರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪನಕುತಿ ಇವರಿಗೆ ಸಿದ್ದರಾಯಿ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರು ಮಾರ್ಕಂಡ ನಗರ್ ಇವರು ಅವರನ್ನು ಶಾಲಾರ್ಪಣೆ ಮತ್ತು ಮಾಲಾರ್ಪಣೆ ಮಾಡಲು ವಿನಂತಿಸಿಕೊಳ್ತೇವೆ. ಕಚ್ಚಿದಲ್ಲ ತಾಮ್ರದಲ್ಲ ಬಿರಿ ಬೀರಿ ಮಿಂಚುತ್ತದ ಇನ್ಕೊಂಡ ತಂಗಿ ಇನ್ಕೊಂಡಾಗಿ ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ ಕೊಡವ. ಧನ್ಯವಾದಗಳು. ಅದೇ ರೀತಿ ಬಾಬುಲ್ ಬಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹುದ್ದಿ ಇವರಿಗೆ ಸುರೇಶ್ ನಾಗವನ್ನವರಿಂದ ಶಾಲಾರ್ಪಣೆ ಮತ್ತು ಮಾಲಾರ್ಪಣೆ ಮಾಡಲು ವಿನಂತಿಸಿಕೊಳ್ತೇವೆ. ಸತ್ಯಪ್ಪನ ಸುಲ್ದಾಳ್ ಬಾಬುಲ್ ಬಂಡಿ ಇವರಿಗೆ ಸತ್ಯಪ್ಪನ ಸುಲ್ದಾಳ್ ಅವರಿಂದ ಶಾಲಾರ್ಪಣೆ ಮತ್ತು ಮಾಲಾರ್ಪಣೆ. ಮುಂಜಾನದ ಕುಂಬರನ್ನ ಹಾಲು ಬಾಲನ ರಾಜಾಜಿ ಮನ್ನ ತುಳಿದಾನ ರಾಜಾಜಿ ಮನ್ನ ತುಳಿದಾನ ಮುಂಜಾನದ ಕುಂಬರನ್ನ ಹಾಲು ಬಾಲನ ರಾಜಾಜಿ ಮನ್ನ ತುಳಿದಾನ ರಾಜಾಜಿ ಮನ್ನ ತುಳಿದಾನ. ಮಾಲಾರ್ಪಣೆ. ಸಮಾಧಾನ ಸಮಾಧಾನ. ಅದೇ ರೀತಿ ನಮ್ಮ ವಾಲ್ಮೀಕಿ ನಗರದ ಹಿರಿಯರಾದಂತ ಗಂಗಪ್ಪ ನಾಯಕ್ ಅವರಿಗೆ ಅವ್ರಿಗೂ ಕೂಡ ಮಾಲಾರ್ಪಣೆ ಮತ್ತು ಶಾಲಾರ್ಪಣೆ. ಅದೇ ರೀತಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಂಗೋಳಿ ಬಸವಣ್ಣ ಪತ್ತೇನೆ ಅವರಿಗೆ ಸತ್ಯಪ್ಪ ಸುಲ್ದಾಳ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರಾದಂತ ರಾಯಪ್ಪ ಗಸ್ತಿ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕು ಅಲ್ಲೇ ಪಾಣ್ಯಗಳವರು. ಅದೇ ರೀತಿ ಮತ್ತೊರ್ವ ನಮ್ಮ ವಾಲ್ಮೀಕಿ ನಗರದ ಹಿರಿಯರಾದಂತ ಸಿದ್ದರಾಯಿ ಗುಜನಾಳ್ ಅವರಿಗೆ ರಾಮಪ್ಪ ಪಾಣ್ಯಗಳವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ನಮ್ಮ ವಾಲ್ಮೀಕಿ ನಗರದ ಹಿರಿಯರಾದಂತ ಲಗಮಣ್ಣ ಕೊನಕೇರಿ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕು. ನಮ್ಮ ಬಸವ ದನದವರ ನಮ್ಮ ರಕ್ಷಣಾ ವೇದಿಕೆ ತಾಲೂಕಾ ಸಂಚಾಲಕರು ಬಸವ ದನದವರವರು ಕೂಡ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ನಮ್ಮ ಸಂತೋಷ್ ನೆಲಗಂಟಿ ಅವರು ನಮ್ಮ ಸಂತೋಷ್ ನೆಲಗಂಟಿ ಅವ್ರಿಗೂ ಕೂಡ ಚಿಕ್ಕಲ್ದಿನಿ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ನಮ್ಮ ವಾಲ್ಮೀಕಿ ನಗರದ ಹಿರಿಯರಾದಂತ ಸಿದ್ದರಾಯಣ್ಣ ಕೊಣ್ಣನವರು ಅವರಿಗೂ ಕೂಡ ರಾಮಪ್ಪ ಪಾಣ್ಯಗಳವರು ಮಾಲಾರ್ಪಣೆ ಮಾಡಿ ಸತ್ಕಾರ ಮಾಡಬೇಕು. ಅದೇ ರೀತಿ ನಮ್ಮ ಊರಿನ ಹಿರಿಯರಾದಂತ
ಹುಲಿಯಪ್ಪ ದುಳಾಪುಳ್ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿ ಸತ್ಕಾರ ಮಾಡಬೇಕು. ನಮ್ಮ ಹಿರಿಯ ಯುವ ಮುಖಂಡರಾದಂತ ಬಾಳೇಶನ ಶಿನಿಗೆ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿ ಶಾಲ್ಮ ಹಾಕಬೇಕು. ಅದೇ ರೀತಿ ನಮ್ಮ ಬಸವರಾಜ್ ದುಳಾಪೋಳ್ ನಮ್ಮ ಊರಿನ ಹಿರಿಯರು ಯುವ ಮುಖಂಡರು ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕರಾಗಿರುವಂತಹ ಬಸವ ದುಳಾಪೋಳ್ ಅವರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖೇನ ಸತ್ಕಾರ ಮಾಡಬೇಕು. ನಿಂಗಪ್ಪ ವಾಡ್ಗಳು ಅವರಿಗೆ ನಮ್ಮ ಹುಲಿಯಪ್ಪ ದುಳಾಪೋಳ್ ಅವರು ಮಾಲಾರ್ಪಣೆ ಮಾಡಿ ಸತ್ಕಾರ ಮಾಡಬೇಕು. ಊರಿನ ಹಿರಿಯರು ನಮ್ಮ ಸಂತಿ ಬಸ್ತೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ವಿಠಲ್ ನಾಯ್ಕ ಅವರು ಸಾರಿ ಅಂಕಲ್ಗೆ ವಿಠಲ್ ಅಂಕಲ್ಗೆ ಅವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂತಿ ಬಸ್ತೋಳ ಅವ್ರಿಗೂ ಕೂಡ ಮಾಲಾರ್ಪಣೆಯನ್ನ ಮಾಡೋದ್ರ ಮುಖ್ಯ ಸಿದ್ದರಾಯಣ್ಣ ನಾಯ್ಕ ಅವರು ಅವರನ್ನ ಸ್ವಾಗತ ಮಾಡ್ಕೋಬೇಕಂತ ವಿನಂತಿ ಏನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಕುರ್ಚಿ ಕೊಡ್ರಿ ಇಲ್ಲೊಂದವ್ರು. ಅದೇ ರೀತಿ ನಮ್ಮ ರಂಗದೋಳಿ ಗ್ರಾಮದ ಹಿರಿಯರು ಮತ್ತು ನಮ್ಮ ಯುವ ಮುಖಂಡರಾಗಿರುವಂತ ಅಜ್ಜಪ್ಪಣ್ಣ ಅವರಿಗೆ ನಮ್ಮ ಲಘು ಯರಗಾನಿ ಅವರು ಮಾಲಾರ್ಪಣೆ ಮಾಡಿ ಅವರಿಗೆ ಸತ್ಕಾರ ಮಾಡಬೇಕು. ಅದೇ ರೀತಿ ನಮ್ಮ ಊರಿನ ಹಿರಿಯ ಮುಖಂಡರಾಗಿರುವಂತ ಬಸವರಾಜ್ ಪೆಂಡಾರಿ ಬಸವರಾಜ್ ತಿಪ್ಪಣ್ಣ ಪೆಂಡಾರಿ ಅವರಿಗೆ ಭೀಮರಾಯ ಪಾಣೆಗಳವರು ಮಾಲಾರ್ಪಣೆ ಮಾಡಿ ಸತ್ಕಾರ ಮಾಡಬೇಕು. ಅದೇ ರೀತಿ ನಮ್ಮ ಯುವ ಮುಖಂಡರು ಹಿರಿಯರಾದಂತ ಲಘು ಯರಗಾನಿ ಅವರಿಗೆ ಯಲ್ಲಪ್ಪ ಬೋರಿಮರದವರು ಸತ್ಕಾರ ಮಾಡಿ ಅವರನ್ನ ಸ್ವಾಗತಿಸ್ಕೋಬೇಕು. ಮುಂದ್ಗಡೆ ಬರಿ ಇಲ್ಲಿ ಲಘು ಯರಗಾನಿ. ಅದೇ ರೀತಿ ನಮ್ಮ ನಾಗಪ್ಪನ ಪೂಜಾರಿ ಅವರು ಕೂಡ ಕರಿಣಕುಪ್ಪಿ ಅವರಿಗೂ ಕೂಡ ಶಾಲೆ ಹಾಕಿ ಸತ್ಕಾರ ಮಾಡೋದ್ರ ಮುಖೇನ ಅವ್ರನ್ನು ಕೂಡ ಸ್ವಾಗತ ಮಾಡ್ಕೋಬೇಕು ಭೀಮರಾಯ ಪಾಣೆಗಳವರು, ಭೀಮರಾಯ ಗೌಡವರು. ಅದೇ ರೀತಿ ನಮ್ಮ ರಂಗದೋಳಿ ಗ್ರಾಮದ ಹಿರಿಯರಾದಂತ ನಮ್ಮ ಬಸವಣ್ಣ ಕುಪ್ಪಣ್ಣೆ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ಕೋಬೇಕು. ಮತ್ತವರು ನಮ್ಮ ಊರಿನ ಹಿರಿಯರಾದಂತ ಗಂಗಪ್ಪ ರಾಮಪ್ಪ ಗುಜನಾಳ್ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿ ಸತ್ಕಾರ ಮಾಡಬೇಕು. ಅದೇ ರೀತಿ ನಮ್ಮೂರಿನ ಮತ್ತವರು ಹಿರಿಯರಾದಂತ ದುರ್ಗಪ್ಪ ಕೊರ್ವಿ ಅವ್ರಿಗೂ ಕೂಡ ಸ್ವಾಗತ ಮಾಡಿ ಪೆಂಡಾರಿ ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು ಅವ್ರನ್ನು ಕೂಡ ಮಾಲಾರ್ಪಣೆ ಮಾಡಬೇಕು. ಅದರ ಜೊತೆಗೆ ನಮ್ಮೂರಿನ ಹಿರಿಯರಾದಂತ ಗಂಗಪ್ಪಮ್ಮ ಬೋರಿಮರದವರನ್ನು ಕೂಡ ಸ್ವಾಗತ ಮಾಡಿ ಅವರು ಕೂಡ ಮಾಲಾರ್ಪಣೆ ಮಾಡಿ ಪಾಣೆಗಳವರು ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿ ನಮ್ಮೂರಿನ ಹಿರಿಯರಾದಂತ ಲಕ್ಷ್ಮಣ್ ಕೊಚ್ಚರ್ಗೆ ಅವರು ಕೂಡ ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖೇನ ಸ್ವಾಗತ ಮಾಡ್ಕೋಬೇಕು. ನಮ್ಮೂರಿನ ಹಿರಿಯರು ಹೋಗಲಿ ನಮ್ಮೂರಿನ ಹಿರಿಯರಾದಂತ ಶಂಕರಮಮ್ಮ ಪಾಣ್ಯಗಳವರನ್ನು ಕೂಡ ಭೀಮರಾಯ ಗೌಡನವರು ಸಿದ್ದರಾಯ ರಾಜನವರವರು ಮಾಲಾರ್ಪಣೆಯನ್ನ ಮಾಡಿ ಅವರನ್ನು ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಊರಿನ ಹಿರಿಯರು ನಮ್ಮ ಊರಿನ ಸಂಬಂಧಿಕರಾಗಿರುವಂತ ನಮ್ಮೂರಿನ ಹಿರಿಯರು ಮತ್ತು ಮುಖಂಡರಾಗಿರುವಂತ ಸಿದ್ದರಾಯ ರಾಜನವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಅವರು ಕೂಡ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ನಮ್ಮ ಲೇಟ್ ಆಗಿ ಬಂದಿದ್ದಾರೆ ನಮ್ಮ ಭೀಮಪ್ಪ ಕುಪಾಣಿ ಅವರು ಕೂಡ ಬಂದಿದ್ದಾರೆ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಪನಗುತ್ತಿ ಅವರನ್ನು ಕೂಡ ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ರಂಗದೋಳಿ ಗ್ರಾಮದ ಮಾಡ್ತಾನೆ ಕಾಕಾಗೂ ಮಾಡ್ತಾನೆ. ಅದೇ ರೀತಿ ನಮ್ಮ ಕೆಂಚಪ್ಪ ಗಡ್ಕರಿ ಅವ್ರನ್ನೂ ಕೂಡ ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಕಾಕರಾಗಿರುವಂತ ಎಮ್ಮಿಕಾಯಿ ನಮ್ಗೆ ಮಿಂಟ್ರಿ ಕಾಕ ಅವ್ರನ್ನೂ ಕೂಡ ಸ್ವಾಗತವನ್ನು ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೆ ಯಾರು ದರ್ಕಡಿ ನಮ್ಮ ಯಲ್ಲಪ್ಪ ಬೋರಿಮರದವರು ಕೂಡ ಅವರನ್ನು ಮಾಲಾರ್ಪಣೆ ಮಾಡಿ ಅವರನ್ನು ಕೂಡ ಸ್ವಾಗತ ಮಾಡ್ಕೋಬೇಕು. ನಮ್ಮ ಬಸಪ್ಪನ ಮೋದಿಗೆ ಅವರು ಬಂದಿದ್ದಾರೆ, ಅವ್ರನ್ನೂ ಕೂಡ ಸ್ವಾಗತ ಮಾಡ್ಕೋಬೇಕು. ನಮ್ಮ ಮಂಜು ನಮ್ಮ ಸೋಮನಟ್ಟಿ ಮಂಜು ಅವರು ಎಲ್ಲಿದ್ರು ವೇದಿಕೆ ಮುಂಭಾಗದಲ್ಲಿ ಬರಬೇಕು, ಅವರನ್ನು ಕೂಡ ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಬಸವರಾಜ್ ಕುಪ್ಪಣ್ಣಿ ಅವರನ್ನು ಕೂಡ
ಸ್ವಾಗತ ಮಾಡ್ಕೋಬೇಕು ನಮ್ಮ ಸಿದ್ದರಾಯ ನಾಯ್ಕ ಅವರು, ಮಂಜು ಅವರಿಗೆ ಮತ್ತು ನಮ್ಮ ಬಸು ಕುಪ್ಪಣ್ಣೆ ಅವರಿಗೆ. ಅದೇ ರೀತಿ ನಮ್ಮನ್ನ ಹೇಳಿದಾರ ಅವರು ನಮ್ಮ ಈಶ್ವರ್ ತಲ್ಲೂರಿ ಅವರು, ಅದೇ ರೀತಿ ನಮ್ಮ ಈಶ್ವರ್ ತಲ್ಲೂರಿ ಅವರು ಕೂಡ ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಯಲ್ಲಪ್ಪ ದಡಸನಟ್ಟಿ ಅವರನ್ನು ಮಾಡ್ಕೋಬೇಕು. ಮಾಡ್ತಾನೆ ನಮ್ಮ ಬಸು ಕುಪ್ಪಣ್ಣೆ ಅವ್ರಿಗೆ ಮಾಡ್ರಿ. ನಮ್ಮ ಬಸು ಕುಪ್ಪಣ್ಣೆ ಅವ್ರಿಗೂ ಕೂಡ ಮಾಡ್ರಿ ಮಾಡೋರಿಗೆ ಅವರನ್ನು ಕೂಡ ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಕಿರಪ್ಪ ಯುವ ಮುಖಂಡರಾಗಿರುವಂತ ಕಿರಪ್ಪ ಗುಜನಾಳ ಇವ್ರನ್ನ ಇರ್ಲಿ, ನಾವು ಊರನವ್ರದ್ದು ಏನ್ ತಲೆ ಕೆಡ್ಸ್ಕೊಬೇಡ್ರಿ. ಅಮಲೇಶ್ ಮಾಡ್ತಾನೆ. ಬಾಲಿ ನಮ್ಮ ಹುಲಮನಿ, ನಮ್ಮ ಬಸು ಹುಲಮನಿ ಅವರು ಕೂಡ ಬಂದಿದ್ದಾರೆ. ದಯಮಾಡಿ ಅವರು ಮುಂದೆ ಬರಬೇಕು. ಅವರನ್ನ ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡ್ಕೋಬೇಕು. ಅದೇ ರೀತಿ ಮಾಡ್ತಾನೆ. ಮತ್ತೆ ಇವರು ನಮ್ಮ ಮುಖಂಡರದಲ್ಲ ನಮ್ಮ ಕಮಲೇಶ್ ಅವರು ಕೂಡ, ಅವರನ್ನು ಕೂಡ ಇಲ್ಲಿ ಮಾಲಾರ್ಪಣೆ ಮಾಡಿ ಅವರಿಗೂ ಕೂಡ ಸತ್ಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಏನ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಮಪ್ಪ ತಲೂರಿ ಅವರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಇಲ್ಲಿ ಸತ್ಕಾರ ಮಾಡಿ ಸ್ವಾಗತ ಮಾಡ್ಕೋಬೇಕು. ದಯಮಾಡಿ ನಮ್ಮ ನಂದಗಡ್ ಪೇಸಾಯಿ ಸಾಹೇಬರು ಬಂದಿದ್ದಾರೆ. ದಯಮಾಡಿ ಅವರಿಗೆ ಹಾದಿ ಮಾಡಿ ಕೊಡಬೇಕು. ದಯಮಾಡಿ ಅವರು ವೇದಿಕೆ ಮೇಲೆ ಬಂದೆ ಸತ್ಕಾರ ಸ್ವೀಕಾರ ಮಾಡ್ಕೋಬೇಕು ಪ್ಲೀಸ್. ಬಾದಾಮಿ ಸರ್, ನಮ್ಮ ನಂದಗಡಿ ಪೇಸಾಯಿ ಬಾದಾಮಿ ಸರ್ ಅವರು ಬಂದಿದ್ದಾರೆ. ಅವ್ರನ್ನು ಕೂಡ ಸತ್ಕಾರ ಮಾಡ್ಕೋಬೇಕು. ಸಿದ್ದರಾಯ ನಾಯಕ್ ಅವರು, ನಮ್ಮ ನಂದಗಡ ಪೇಸಾಯಿ ಸಾಹೇಬ್ ಆಗಿರುವಂತ ಬಾದಾಮಿ ಸರ್ ಅವರು ಬಂದಿದ್ದಾರೆ ನಮ್ಮೂರಿಗೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿ ಅವರಿಗೂ ಕೂಡ ಮಾಲಾರ್ಪಣೆಯನ್ನ ಮಾಡೋದ್ರ ಮುಖೇನ ಅವರಿಗೆ ಸ್ವಾಗತ ಮಾಡ್ಕೋಬೇಕು ಸಿದ್ದರಾಯ ನಾಯ್ಕ ಅವರು. ಅಜಯ್, ನಮ್ಮ ಬಸ್ತಾಡ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತ ಅಜಯ್ ಚನ್ನಿಕುಪ್ಪಿ ಅವರು ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅವ್ರನ್ನು ಕೂಡ ಸತ್ಕಾರ ಮಾಡಿ ಅವ್ರನ್ನು ಕೂಡ ಸ್ವಾಗತ ಮಾಡಲಾಗುವುದು. ದಯಮಾಡಿ ಅಜಯ್ ಅವರು ಮುಂದೆ ಬರಬೇಕು. ನಮ್ಮ ಕಲ್ಲಪ್ಪನ ಸಿನಿಗಿ ಅವರು ಬಂದಿದ್ದಾರೆ ತುಮೂರ್ಗುದಿಂದ, ನಮ್ಮ ಹಿರಿಯರವರು. ದಯಮಾಡಿ ಅವರು ಕೂಡ ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮಾಲೆಯನ್ನ ಹಾಕೋದ್ರ ಮುಖೇನ ಅವರಿಗೆ ಸ್ವಾಗತವನ್ನು ಮಾಡ್ಕೋಬೇಕು. ದಯಮಾಡಿ ಯಾರು ಅನ್ಯತೆ ಭಾವಿಸಬಾರ್ದು. ಕೊಟ್ರೆ ಮಾಲೆ ಇಟ್ಕೊರಿ. ಅದೇ ರೀತಿ ಮತ್ತೆ ಯಾರ್ದಾರ ನೋಡ್ರಿ ಇಲ್ಲಿ ನಮ್ಮ ಕಲ್ಲಪ್ಪ ಅವರು, ನೆಲಗಟ್ಟಿ ನಮ್ಮ ಕಲ್ಲಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಮಾಲೆಯನ್ನ ಹಾಕೋದ್ರ ಮುಖೇನ ಇದನ್ನ ಮಾಡ್ಕೋಬೇಕು. ನಮ್ಮ ರಂಗೋಳಿಯ ಯಲ್ಲಪ್ಪ ಬಂದಿದ್ದಾರೆ. ಕಮಲೇಶ್ ಮಾಡಿ ನಮ್ಮ ಕಮಲೇಶ್ ದೊಳಪುಳ ಅವರಿಗೆ ಮಾಡಿ. ಕರಿಯಪ್ಪ ನೀ ಬಾ ನಾ ಹಾಕ್ತು ಬಾ. ನಮ್ಮ ಲಕ್ಷ್ಮಣ ಅವರಿಗೆ, ಲಕ್ಷ್ಮಣ್ ಅವ್ರಿಗೂ ಕೂಡ ಮಾಡ್ರಿ. ನಾವು ಲಕ್ಷ್ಮಣ್ ಗುಜರಾಳ್. ಮತ್ತೆ ಯಾರು ಬಂದಾರ ಇಲ್ಲಿ? ನಮ್ಮ ಹೊಳೆಪನ ಸುಲ್ದಾಳ ಇಲ್ಲಿ ಹೋದ್ರ ಹೊಳೆಪನ ಸುಲ್ದಾಳ ಅವ್ರಿಗೂ ಮಾಡಬೇಕು. ಅದೇ ರೀತಿ ನಮ್ಮ ಸಿದ್ದರಾಯಣ್ಣ ನಾಯ್ಕ ಅವರಿಗೂ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖೇನ ಅವ್ರನ್ನ ಸ್ವಾಗತ ಮಾಡ್ಕೋಬೇಕು. ಇಲ್ಲ, ಮಾಲಾರ್ಪಣೆ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಸತ್ಯಪ್ಪ ಸುಲ್ದಾಳ ಅವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖೇನ ಅವರನ್ನು ಕೂಡ ಸ್ವಾಗತ ಮಾಡ್ಕೋಬೇಕು. ನಮ್ಮ ಊರಿನ ಮುಖಂಡರು, ನಮ್ಮ ದೇಶಕ್ಕೆ ರೈತರು ಮುಖ್ಯ. ನಮ್ಮ ಗಡಿ ಭಾಗಕ್ಕೆ, ನಮ್ಮ ದೇಶದ ಗಡಿ ಭಾಗಕ್ಕೆ ನಮ್ಮ ಭಾರತೀಯ ಯೋಧರು ಮುಖ್ಯ. ಈ ನಮ್ಮ ಬೆಳಗಾವಿಯ ಗಡಿ ಭಾಗಕ್ಕೆ ನಮ್ಮ ಕರ್ವೆ ಸುರೇಶನ್ ಅವರ ಮುಖ್ಯ ಮುಖಾಂತರ ಅವರಿಗೆ ಬಾಬುಲನ ಬಂಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೋಬೇಕಂತ ವಿನಿಸ್ಕೊಳ್ತೇವೆ. ಅದೇ ರೀತಿ ಹೊಳೆಪ್ಪನ ಸುಲ್ದಾಳ್ ಕರಿವೆ ಜಿಲ್ಲಾ ಸಂಚಾಲಕರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಬಸವಣ್ಣ ಕುಪ್ಪಾಣಿ ಅವರಿಂದ ಮಾಲಾರ್ಪಣೆ.
ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಲಿಕ್ಕೆ ಸನ್ಮಾನ ಶ್ರೀ ಸದೇಶಣ್ಣ ಜಾರಕಿಹೊಳಿ ಅವರು ಬರಬೇಕಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಲಿಕ್ಕೆ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮೀಕಾ ಹೆಬ್ಬಾಳ್ಕರ್ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಅವರ ಪರವಾಗಿ, ಅವರಿಬ್ಬರ ಪರವಾಗಿ ನಮ್ಮ ಹುದ್ಲಿ ಗ್ರಾಮದ ಮುಖಂಡರಾಗಿರುವಂತ ಚಂದ್ರಣ್ಣ ಕುಂದರ್ಗಿ ಆಗಿರ್ಬೋದು, ಅದೇ ರೀತಿ ಶೇಖರಣ್ಣ ಕಾಲೇರಿ ಆಗಿರ್ಬೋದು, ರಮೇಶ್ ಮಾಸಾಣಿ ಆಗಿರ್ಬೋದು, ನಮ್ಮ ಕುಶಪ್ಪನ ನಾಯಕ್ ಭೂಪಾಲ್ ಹತ್ತು ಆಗಿರ್ಬೋದು, ನಮ್ಮ PSI ಸಾಹೇಬ್ ಆಗಿರ್ಬೋದು, ಮತ್ತು ನಮ್ಮ ಬಾಬುಲ್ ಬಂಡಿ ಕರೆಪ್ಪನ ಕಚರ್ಗಿ ಅವರಾಗಿರ್ಬೋದು, ಇವರೆಲ್ಲ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯ ರೇಬನ್ ಅನ್ನು ಕಟ್ ಮಾಡೋದ್ರ ಮುಖೇನ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಏನ್ ಮಾಡ್ಕೊಳ್ತಾ ಇದ್ದೀನಿ. ತಗೋರಿ. ಕರೆಪ್ಪನ ನಾಯಕ್ ಅವರು, ನಮ್ಮ PSI ಬಾದಾಮಿ ಸರ್ ಅವರು ಕೂಡ ಸಾಥ್ ಕೊಡಬೇಕು. ಎಲ್ಲರೂ ಕೂತ್ಕೋಬೇಕು, ಇನ್ನೂ ಮುಗುದಿಲ್ಲ. ದಯಮಾಡಿ ಮಾತಾಡೋದಾರ ಗಡಬಡಿ ಮಾಡ್ಬೇಡ್ರಿ, ಟೈಮ್ ಐತಿ. ದಯಮಾಡಿ ಯಾರು ಇದು ಮಾಡಕ್ ಹೋಗ್ಬೇಡ್ರಿ. ಈ ಒಂದು ನಾಟಕದ ಉದ್ಘಾಟನೆ ಕಾರ್ಯಕ್ರಮ ಕುರಿತು ನಮ್ಮ ನಂದಗಡ PSI ಸಾಹೇಬರಾಗಿರುವಂತ ಬಾದಾಮಿ ಸರ್ ಅವರು ತಮ್ಮ ನಾಟಕವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸ್ಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂತಹ ಈ ಊರಿನ ಪ್ರಮುಖ ಎಲ್ಲ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಹಾಗೂ ಇಲ್ಲಿ ಎದುರುಗಡೆ ಕೂತಂತಹ ಅಕ್ಕ ತಂಗಿಯರೇ, ಹಾಗೂ ವಿದ್ಯಾರ್ಥಿಗಳೇ, ಮತ್ತಿಲ್ಲೇ ತಬಲಾ ವಾದಕರೇ ಹಾಗೂ ಇನ್ನುಳಿದ ಜನರೇ, ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ, ಇಲ್ಲಿ ಕ್ಷಮಿಸಬೇಕು. ಈಗ ಬರಬೇಕಾದ್ರೆ ನಮ್ಮ ಸುರೇಶ್ ಅಣ್ಣವ್ರ ಪ್ರೀತಿಗೋಸ್ಕರ ಬಂದಿದ್ದೀನಿ. ನಾನು ಸೌದತ್ತಿ ಜಾತ್ರೆಗೆ ಹೋಗಿದ್ದೆ, ಅಲ್ಲಿಂದ ನೇರವಾಗಿ ಇಲ್ಲಿ ಬಂದಿದ್ದೀನಿ. ಶ್ರೀ ಮಾರ್ಕಂಡಯ್ಯ ನಗರ ನಿಂಗ್ಯಾನಟ್ಟಿ ಶ್ರೀ ಲಕ್ಷ್ಮೀದೇವಿ ಗುಡಿ ಭವ್ಯ ಜಾತ್ರೆ ಸಮಾರಂಭದಲ್ಲಿ ಇವತ್ತು ಬ್ರಹ್ಮಾಂಡದಲ್ಲಿ ಕೊಬ್ಬಿನಂತ ಕರಿ ಚಿರತೆ, ಅರ್ಥಾತ್ ರಣರಂಗದಲ್ಲಿ ರಕ್ತ ಹರಿಸಿದ ದುರಿಣೀರು. ಈ ನಾಟಕದ ಬಗ್ಗೆ ನಾನೇನು ಹೇಳುವುದಿಲ್ಲ, ಹೇಳಿದ್ರಂದ್ರೆ ಅದು ನಿಮ್ಗೆ ನೋಡಾಕ ಮಜಾ ಬರೋದಿಲ್ಲ. ನಾ ಏನಾದ್ರು ಹೇಳ್ಬೇಕಂತಂದ್ರ ಸ್ಟೇಜ್ ಮೇಲೆ ಎಜುಕೇಶನ್ ಬಗ್ಗೆ ಹೇಳ್ತೀನಿ ನಾನು ಅಷ್ಟೇ. ನಾಟಕ ಏನದ, ಎಲ್ಲರೂ ಏನದ ನೋಡ್ರಿ. ಹ್ಯಾಂಗ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಪಾತ್ರಗಳು ಇರ್ತಾವ. ನಾವು ತಂದೆಯಾಗಿ, ತಮ್ಮನಾಗಿ, ಚಿಕ್ಕಮ್ಮನಾಗಿ, ಚಿಕ್ಕಪ್ಪನಾಗಿ ಯಾವ ರೀತಿ ನಾವು ಏನದ ಭೂಮಿ ಮೇಲೆ ಪಾತ್ರ ಮಾಡ್ತೀವಿ, ಮಾನವ ಕುಲ ಹಾಗೆ ಅನ್ನೋದು ನಾಟಕದಲ್ಲಿಯೂ ಕೆಲವೊಂದು ಪಾತ್ರ ಇರ್ತಾವ. ಅದು ಕೆಟ್ಟಿರ್ಲಿ, ಅದು ಒಳ್ಳೆಯದಿರಲಿ, ಅದು ಯಾವುದೇ ಏನದ ಪಾತ್ರ ಇತ್ತಂದ್ರು ಅದು ಕಾಲ್ಪನಿಕ ಅಂತ ತಿಳಿದು ನೀವು ನೋಡ್ಕೋಬೇಕು. ಅದರಲ್ಲಿ ಲಾಸ್ಟಿಗೆ ಸಬ್ಜೆಕ್ಟ್ ಏನಿರ್ತದಲ್ಲ, ಯಾವ ರೀತಿ ಏನದ ಕೂಡ್ತಾರಲ್ಲ ಅದರ ಬಗ್ಗೆ ಗಮನ ಹರಿಸ್ರಿ. ನಾವು ಈ ಊರಿಗೆ ಹೊಸಬನಾಗಿ ಬಂದಿದ್ದೀನಿ, ನಾನು ಪ್ರಾಪರ್ ಬಿಜಾಪುರ ನಂದು. ದಯವಿಟ್ಟು ಹೇಳ್ತೀನಿ, ನಾನು ಮನುಷ್ಯ ಹೇಗಿರ್ಬೇಕಂತಂದ್ರೆ, ನಾವು ಬರ್ತಾ ಇದ್ದೀವಿ ಅಂತಂದ್ರೆ ಎಲ್ಲರೂ ನಮಗೆ ದಾರಿ ಬಿಡಬೇಕು, ಆ ರೀತಿ ಇರ್ಬೇಕು. ನಾವು ಆ ರೀತಿ ಇರ್ಬೇಕಂತಂದ್ರ ಮಾನವ ಕುಲಕ್ಕೆ ನಾವು ಯಾವುದೇ ಭೇದ ಭಾವ ಇಲ್ಲದ ನಾವು ಎಲ್ಲರೂ ಮಾನವರು. ಅಣ್ಣ ಬಸವಣ್ಣವ್ರು ಹೇಳಿದಂಗ ಇವನ್ ಯಾರವ, ಇವನ್ ಯಾರವ, ಇವನ್ ನಮ್ಮವ, ಇವನ್ ನಮ್ಮವ ಅಂತೇಳಿ ಅದನ್ನೆಲ್ಲ ತಿಳ್ಕೋಬೇಕು. ಒಂದು ಮಾತ್ರ ಹೇಳ್ತೇನೆ, ಮಹರ್ಷಿ ವಾಲ್ಮೀಕಿ ಅವರು ಸಂಸ್ಕೃತದಲ್ಲಿ ರಾಮಾಯಣ ಬರೆದು ಆ ಬಗ್ಗೆ ರಾಮಾಯಣದ ಬರೆದಂತ ಗಣ್ಯ ವ್ಯಕ್ತಿಗಳು ಅವರು. ಅವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ಈ ಊರಿನ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಹೇಳಕ್ ಬಯಸ್ತೀನಿ, ನಾನು ಮನಸ್ಸು ಕೊಟ್ಟು ಓದ್ರಿ. ಇವತ್ತಿನ ದಿವಸ ಒಂದು ದಿವಸ ಹೋಯ್ತು ಅಂತಂದ್ರ ನಿಮ್ಮ ಆಯುಷ್ಯದ ಒಂದು ದಿವಸ ಕಡಿಮೆ ಆಯ್ತು ಅಂತ ತಿಳ್ಕೊಬೇಕು. ನೀವು ಆಯುಷ್ಯದ ಒಂದು ದಿನ ಕಡಿಮೆ ಆಗೈತಿ ಅಂತ ತಿಳ್ಕೊಬೇಕು.
ಯಾವ ಕೆಲಸ ಯಾವ ವೇಳೆಯಲ್ಲಿ ಮಾಡಬೇಕು ಅದನ್ನೇ ಮಾಡಬೇಕು. ನಾ ಇಲ್ಲಿ ನನ್ನ ತಾಯಂದಿರಿಗೆ ಹೇಳ್ತೇನೆ, ಮತ್ತೆ ಇಲ್ಲಿ ಇದ್ದಂತಹ ಸ್ಟೂಡೆಂಟ್, ಇಲ್ಲಿ ಯಾರಾದರೂ ಕಾಲೇಜ್ಗೆ ಹೋಗ್ತಾ ಇದ್ದೀರತ್ತಂದ್ರೆ ಹೇಳ್ತೀನಿ, ನೀವು 10th ಮಾಡಿ, 10th ಮುಗಿಸಿದ ನಂತರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಿ, ಸೆಕೆಂಡ್ ಇಯರ್ ಮುಗಿದ ನಂತರ BA ಮಾಡಿ, BA ಜೊತೆಗೆ B.Ed ಮಾಡ್ಕೊಂಡ್ರೆ ಟೀಚರ್ ಆಗ್ತೀರಾ, BA ಜೊತೆಗೆ BA LLB ಮಾಡಿದ್ರೆ ಲಾಯರ್ ಆಗ್ತೀರಾ, BA ಮುಗಿದ ನಂತರ ಯಾವ್ದಾದ್ರು ಒಂದು ಏನದ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರಂದ್ರ ಅಸಿಸ್ಟೆಂಟ್ ಕಮಿಷನರ್ ಹಾಕಿರಾ, ತಹಶೀಲ್ದಾರ್ ಹಾಕಿರಾ. ದುಡ್ಡಿದ್ದವ್ರು ಅಷ್ಟೇ ಆಗೋದಿಲ್ಲ, ಇಲ್ಲಿ ದುಡ್ಡಿದ್ದವ್ರು ಅಷ್ಟೇ ಆಗೋದಿಲ್ಲ. ಬರೀ 5 ತಾಸು ಹೋದ್ರಿ ನೀವು, ಬರೇ 5 ತಾಸು ಹೋದ್ರಿ, ಯಾಕೆ ಆಗುದಿಲ್ಲ ನೋಡ್ತೀವಿ. ಸಾಕಷ್ಟು ಜನ ಹೇಳ್ತಿರ್ಬಹುದು ನಿಮಗೆ, ಸರ್ ಏನ್ರಿ ಇನ್ನು ದುಡ್ಡು ಕೊಟ್ರೆ ಆಮೇಲೆ ನೌಕರಿ ಸಿಗ್ತೈತೆ ಅಂತ. ನೋ, CET ಎಕ್ಸಾಮ್ ಬರೆದ್ರಪ್ಲೆ ನೀವು 5 ತಾಸು ಡೈಲಿ ಓದಿರತ್ತಂದ್ರೆ ನಿಮ್ಮ ಮನಿತನ ಪೋಸ್ಟ್ ಮನ್ ನಿಮಗೆ ಆರ್ಡರ್ ತಂದು ಕೊಡ್ತಾನ. ಇದು ಇಟ್ ಇಸ್ ಮೈ ಗ್ಯಾರಂಟಿ. ಅದಕ್ಕೇನದ, ದಯವಿಟ್ಟು ತಾವೆಲ್ಲರೂ ಬಹಳ ಜನ ಇದ್ದೀರಿ ಇಲ್ಲಿ. ನಾನು ಸುರೇಶ್ ಅಣ್ಣವರ ಆಹ್ವಾನದ ಮೇಲೆ ಬಂದಿದ್ದೀನಿ. ಬಹಳ ಮಾತಾಡುದಿಲ್ಲ ನಾನು, ಇಷ್ಟೇ ಹೇಳಕ್ ಬಯಸ್ತೀನಿ. ನಾನು ಯಾರು ನಮಗೆ ಹೀಯಾಳಿಸ್ತಾರಲ್ಲ ಅವ್ರ ಮುಂದೆ ಬದುಕಿ ತೋರಿಸ್ಬೇಕು. ನಾವು ಯಾವ ರೀತಿ ಬದುಕಿ ತೋರಿಸ್ಬೇಕಂತಂದ್ರ ಸಲ್ಮಾನ್ ಖಾನ್ ಗತೆ ಬೌಡಿ ಮಾಡಬೇಕಾಗಿಲ್ಲ, ದರ್ಶನ್ ಗತೆ ಬೌಡಿ ಮಾಡಬೇಕಾಗಿಲ್ಲ. ನಾವು ಚೆನ್ನಾಗಿ ಕಲಿತು ಒಂದು ಯಾವ್ದಾದ್ರು ಪ್ರತಿಯೊಂದು ಮನೆಗೆ ಒಂದು ರಾಜ್ಯ ಸರ್ಕಾರದ ಒಂದು ನೌಕರಿ ಯಾವ ಇಡ್ತಾನಲ್ಲ, ಆ ಮನೆ, ಆ ಧರ್ಮದ ಜನರಿಗೆ ಅವ್ರನ್ನೆಲ್ಲ ತಗೊಂಡು ಹೋಗ್ತಾನೆ. ಅದಕ್ಕೆ ಏನದ ಒತ್ತಿ ಹೇಳ್ತೀನಿ ನಾನು, ಯಾವತ್ತು ಏನದ ನಮ್ಮಲ್ಲಿ ಜಗಳ ಮಾಡಬೇಡ್ರಿ, ನಮ್ಮಲ್ಲಿ ಭೇದ ಭಾವ ಮಾಡಿರ್ಬೇಡ್ರಿ. ಯಾಕಂತಂದ್ರೆ ನಮಗ ಹುಟ್ಟಿಸಿದಂತ ಪರಮಾತ್ಮನೇ, ನೀ ಮುಸಲ್ಮಾನರ ಅದೀಪ, ನೀ 6 ಗಂಟೆಗೆ ಬೆಳಕು ತಗೋ, ನೀ ಹಿಂದೂ ಅದೀಪ, ನೀ 5:15 ತಗೋ ಅಂತ ಹೇಳಿಲ್ಲ. ಎಲ್ಲರಿಗೂ ಅಟ್ ಎ ಟೈಮ್ ಕೊಟ್ಟಿದ್ದಾರೆ. ಪರಮಾತ್ಮನ ನಮಗೆ ಭೇದ ಭಾವ ಮಾಡಿಲ್ಲ ಅಂತ ಹೇಳಿ 50-60 ವರ್ಷ ಇದ್ದು ನಾವು ಶಟದ್ ಹೋಗೋರು ನಾವ್ ಯಾಕೆ ಭೇದ ಭಾವ ಮಾಡಬೇಕು ಹೇಳಿ. ಅಲೆಕ್ಸಾಂಡರ್ ಒಂದು ಮಾತು ಹೇಳಿದಾನೆ, ಇಡೀ ರಾಜ್ಯ, ಇಡೀ ದೇಶ, ಇಡೀ ಜಗತ್ತ ಆಳಿದಂತ ಅಲೆಕ್ಸಾಂಡರ್ ತಮ್ಮ ಮಂತ್ರಿಗೆ ಹೇಳ್ತಾನೆ, ನಾನು ಸತ್ತ ಮೇಲೆ ಊರಲ್ಲಿ ಹೆಣ ಒಯ್ತಿರ್ತಿರಲ್ಲ, ನನ್ನ 2 ಬರಿಗಾಲಿ ಕೈ ಹೊರಗಡೆ ಇಟ್ಟು ಒಯ್ಬೇಕು. ಯಾಕಂದ್ರೆ ಜಗತ್ತೇ ಆಳಿದಂತ ಅಲೆಕ್ಸಾಂಡರ್ ಹೋಗೋ ಮುಂದೆ ಏನೂ ಓದಿಲ್ಲ ಅಂತ ಹೇಳಿ ಅದೆಲ್ಲ ತಿಳಿಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಅನ್ನೋರು ಯಾರು ಉಳಿದಿಲ್ಲ ತಮ್ಮ. ಗೋರ್ಯಾಳದಾಗ ಹೋಗಿ ನೋಡ್ರಿ, ಅಲ್ಲಿ ಎಲ್ಲಾರು ಖಾಲಿ ಬಿದ್ದಾರೆ. ಅಲ್ಲಿ ಯಾರಿಗೂ ಏನದ AC ಇಲ್ಲ, ಯಾರಿಗೇನದ ಒಂದು ಕುರ್ಚೆ ಇಲ್ಲ, ಏನಿಲ್ಲ. ಬರಿಗೈಲಿ ಬಂದೀವಿ, ಬರಿಗೈಲಿ ಹೋಗ್ತೀವಿ. ದಯವಿಟ್ಟು ಹೇಳ್ತೀನಿ ನಾನು, ಇನ್ನೊಮ್ಮೆ ಹೇಳ್ತೀನಿ ನಾನು, ಅಭ್ಯಾಸದ ಕಡೆ ಗಮನ ಕೊಡ್ರಿ. ಯಾವುದೇ ರೀತಿಯಿಂದ ಕಾನೂನನ್ನು ಕೈಗೆ ತಗೋಬೇಡ್ರಿ. ಕಾನೂನು ಏನ್ ಹೇಳ್ತದ ಅದರ ಅಡಿಯಲ್ಲಿ ನೀವೆಲ್ಲ ಬದುಕೊಂಡು. ಯಾಕಂತಂದ್ರೆ ಇಡೀ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ನಮ್ಮ ದೇಶ ನಡೆದದ. ಅದಕ್ಕೆ ಏನೈತಿ, ಅದಕ್ಕೆ ಪ್ರತಿಫಲಿಯಾಗಿ ನಾವು ಏನದ, ಈ ದೇಶ ನಮಗೇನ್ ಕೊಟ್ಟದ ಅನ್ನೋಗೋಸ್ಕರ ಅದು ಮುಖ್ಯ ಅಲ್ಲ. ನಾವು ದೇಶಕ್ಕೆ ಏನ್ ಕೊಡ್ತೀವಿ, ನಾವು ದೊಡ್ಡವರಾದ್ರೂ ಯಾರಿಗೆ ಹೆಂಗ್ ಮರ್ಯಾದೆ ಕೊಡ್ತೀವಿ. ಇವ್ರ ತಾಯಿ ಇದ್ದಾಳೆ, ಇವ್ರ ತಂಗಿ ಇದ್ದಾಳೆ, ಇವ್ರ ಅತ್ತಿ ಇದ್ದಾಳೆ, ಎಲ್ಲರಿಗೂ ಒಂದೊಂದು ರೆಸ್ಪೆಕ್ಟ್ ಇದೆ. ಅದಕ್ಕೆ ನಾ ದಯವಿಟ್ಟು ಹೇಳ್ತೀನಿ, ನೀವು ಊರಿನ ಜನರಿಗೆ, ನೀವು ಎಲ್ಲರೂ ವಿದ್ಯಾವಂತರಾಗ್ರಿ. ಪ್ರತಿ ಒಬ್ಬನು ಈ ಊರಿಂದ ಒಬ್ಬ ನೌಕರಿ ಹತ್ಯೆನ ಹೋಗ್ಬೇಕು ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಅದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು 1-2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಬಾದಾಮಿ ಸರ್ ಅವರಿಗೆ. ನಂದಗಡದಿಂದ ಅವರು ಎಲ್ಲ ಮೈ ಬಂದೋಬಸ್ತ್ ಡ್ಯೂಟಿ ಇತ್ತು, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲೇ ನೇರವಾಗಿ ಒಂದು ಫೋನ್ ಮುಖಾಂತರ ಇಲ್ಲಿ ಬಂದು ಈ ಮಾನವ ಕುಲದ, ಈ ಮಾನವ ಜನ್ಮದ ಮಾನವನಿಗೆ ಏನ ಸಾರಾಂಶ ಇದೆ, ಏನು ಸಾಕ್ಷಿ ಇದೆ, ಯಾವ ರೀತಿ ನಡ್ಕೋಬೇಕು ಈ ಜನ್ಮದಲ್ಲಿ ನಾವು ಜೀವನದಲ್ಲಿ ಮನುಷ್ಯರಾಗಿ ಅನ್ನುವಂಥದ್ದನ್ನು ಬಹಳ ಸಹವಿಸ್ತಾರವಾಗಿ ಶಿಕ್ಷಣವೇ ಶಕ್ತಿ ಅಂತ ಹೇಳಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮತ್ತು ಬಸವಣ್ಣವರು ಸಾರಿದಂತ ಇವನ್ಯಾರವ ನಮ್ಮವನ ಅನ್ನುವಂತ ಮಾತುಗಳನ್ನ ಬಹಳ ಅದ್ಭುತವಾಗಿ ಸಹವಿಸ್ತಾರವಾಗಿ ಜನರ ಮುಂದಿಟ್ಟಂತ ಬಾದಾಮಿ ಸಾಹೇಬ್ ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅವರಿಗೆ ಸಮರ್ಪಿಸ್ತೀನಿ. ಮಾತಾಡ್ತೀರಿ? ಯಾರ ನೀವು ಮಾತಾಡ್ತೀರಿ? ಮಾತಾಡ್ತೀರಿ ಚಂದ್ರಣ್ಣ? ದಯಮಾಡಿ ನಮ್ಮ ಊರಿಗೆ ಬಂದಂತ ಎಲ್ಲ ಗಣ್ಯ ಮಾನ್ಯರಿಗೆ, ತಾಯಂದರಿಗೆ, ಅಕ್ಕ ತಂಗಿಯಂದರಿಗೆ, ಅಣ್ಣ ತಮ್ಮಂದರಿಗೆ, ಗುರು ಹಿರಿಯರಿಗೆ, ಇಲ್ಲಿ ವೇದಿಕೆ ಮೇಲೆ ಹಾಸನರಾಗಿರುವಂತ ಎಲ್ಲ ನನ್ನ ಹಿರಿಯ ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ದಯಮಾಡಿ ಜಾತ್ರೆ ಬಹಳ ಶಾಂತಿಯುತವಾದಂತ ಜಾತ್ರೆ ಇವತ್ತು ನಮ್ಮದು ನಡೆದ.
ಈ ನಾಟಕವನ್ನು ಕೂಡ ನಾವು ಶಾಂತವಾಗಿ ನಡೆಸಿಕೊಡ್ತೀರಿ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಹಾಗಾಗಿ ಎಲ್ಲರೂ ಶಿಳ್ಳೆ ಚಪ್ಪಾಳೆಯನ್ನ ತಟ್ಟೋದ್ರ ಮುಖೇನ ಈ ನಾಟಕಕ್ಕೆ ನೀವು ಯಶಸ್ವಿಯನ್ನ ಮಾಡಿಕೊಡಬೇಕು. ಯಾವುದೇ ರೀತಿ ಗದ್ದಲ ಗುಮಾನಿಗಳನ್ನ ಯಾವುದೇ ರೀತಿ ಮಾಡಬಾರದು ಅಂತ ವಿಷಯ